ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ನಿಮಗೆಲ್ಲರಿಗೂ ಕೂಡ ಶಕ್ತಿಯ ಸ್ವಾಗತ. ವೃಶ್ಚಿಕ ರಾಶಿ ಅಂದರೆ ರಹಸ್ಯ, ಶಕ್ತಿ, ಪರಿವರ್ತನೆಯ ರಾಶಿ. ನಿಮ್ಮ ಅಧಿಪತಿ ಮಂಗಳ ಮತ್ತು ಕೇತು. ಇವತ್ತಿನಿಂದ ನಿಮ್ಮ ಜೀವನದಲ್ಲಿ ಮಹಾ ಪರಿವರ್ತನೆ ಶುರುವಾಗುತ್ತೆ. ಹೌದು, ಮುಂದಿನ 11 ದಿನದಲ್ಲಿ ನಿಮ್ಮನ್ನು ಕುಗ್ಗಿಸಲು ನೋಡಿದವರೆಲ್ಲ ನಿಮ್ಮ ಕಾಲಡಿಯಲ್ಲಿ ಬೀಳ್ತಾರೆ. ನಿಮ್ಮೊಳಗಿನ ಚೇಳಿನ ಶಕ್ತಿ ಈಗ ಜಾಗೃತ ಆಗುತ್ತೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಭೈರವನ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟಲ್ಲಿ ಓಂ ಭೈರವಾಯ ನಮಃ ಅಂತ ಬರೀರಿ. ನಿಮ್ಮ ಮೇಲಿನ ಎಲ್ಲ ಮಾಟ ಮಂತ್ರ ದೃಷ್ಟಿ ದೋಷ ಹೋಗುತ್ತೆ. ಮಂಗಳ, ಕೇತು ಮತ್ತು ಗುಪ್ತಧನ ಯೋಗ. ವೃಶ್ಚಿಕ ರಾಶಿಯವರೇ, ಈಗ ಮಂಗಳ ನಿಮ್ಮ 8ನೇ ಮನೆ ಆಯುಷ್ಯ, ರಹಸ್ಯ, ಗುಪ್ತಧನ ಸ್ಥಾನದಲ್ಲಿ ಇದ್ದಾನೆ. ಜೊತೆಗೆ ಕೇತು 12ನೇ ಮನೆಯಲ್ಲಿ ಮೋಕ್ಷ ಸ್ಥಾನದಲ್ಲಿ ಇದ್ದಾನೆ. ಇದಕ್ಕೆ ವಿಪರೀತ ರಾಜಯೋಗ ಮತ್ತು ಗುಪ್ತಧನ ಯೋಗ ಅಂತ ಕರೀತಾರೆ. ಅಂದರೆ ಏನು? ನೀವು ನಿರೀಕ್ಷೆ ಮಾಡದ ಕಡೆಯಿಂದ ದೊಡ್ಡ ಹಣ ಬರುತ್ತೆ. ವಿಮೆ, ಆಸ್ತಿ ಪಾಲು, ಲಾಟ್ರಿ, ವಾರಸುದಾರಿಕೆ, ಕಮಿಷನ್ ಮೂಲಕ ಲಕ್ಷಾಂತರ ರೂಪಾಯಿ ನಿಮ್ಮ ಕೈ ಸೇರುತ್ತೆ. ನಿಮ್ಮ ಶತ್ರುಗಳಿಗೆ ಗೊತ್ತೇ ಆಗದಂತೆ ನೀವು ಗೆಲ್ತೀರಾ. ನಿಮ್ಮ ಒಂದು ರಹಸ್ಯ ಪ್ಲಾನ್ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸುತ್ತೆ. ಇನ್ನು ಶತ್ರು ಸಂಹಾರ ಮತ್ತು ತಂತ್ರ ಗೆಲುವು. ವೃಶ್ಚಿಕ ರಾಶಿಯವರಿಗೆ ಶತ್ರುಗಳು ಸದಾ ಇರ್ತಾರೆ. ಯಾಕೆಂದರೆ ನಿಮ್ಮ ಪವರ್ ನೋಡಿ ಎಲ್ಲರಿಗೂ ಹೊಟ್ಟೆ ಕಿಚ್ಚು. ಆದರೆ ಈಗ ಕಾಲ ಬದಲಾಗ್ತಾ ಇದೆ. ನಿಮ್ಮ 6ನೇ ಮನೆಯಲ್ಲಿ ಗುರು ಇದ್ದಾನೆ. ಅಂದರೆ ಶತ್ರು ಹಂತ ಯೋಗ. ನಿಮ್ಮ ವಿರುದ್ಧ ಪಿತೂರಿ ಮಾಡಿದವರು, ನಿಮ್ಮ ಹೆಸರು ಕೆಡಿಸೋದಕ್ಕೆ ನೋಡಿದವರು, ನಿಮ್ಮ ಕೆಲಸ ಕಸಿಯೋದಕ್ಕೆ ನೋಡಿದವರು ಈಗ ತಾವೇ ಅವಮಾನಕ್ಕೆ ಗುರಿಯಾಗ್ತಾರೆ. ಕೋರ್ಟ್ ಕೇಸ್ ಇದ್ದರೆ ನಿಮ್ಮ ಪರವಾಗಿ ತೀರ್ಪು ಬಂದು ಎದುರಾಳಿಗೆ ದಂಡ ಬೀಳುತ್ತೆ. ನಿಮ್ಮ ಬಗ್ಗೆ ಇಲ್ಲ ಸಲ್ಲದ್ದು ಮಾಡಿದವರ ಬಾಯಿಗೆ ಬೀಗ ಬೀಳುತ್ತೆ. ಜೂನ್ ತಿಂಗಳಲ್ಲಿ ಈ 3 ತಪ್ಪು ಮಾಡಿದರೆ ಜೀವನವೇ ಹಾಳಾಗುತ್ತೆ. ಒಂದನೇದಾಗಿ, ರಹಸ್ಯ ಬಾಯಿ ಬಿಡಬೇಡಿ. ನಿಮ್ಮ ಪ್ಲ್ಯಾನ್, ನಿಮ್ಮ ದುಡ್ಡಿನ ವಿಚಾರ, ನಿಮ್ಮ ಕನಸು ಯಾರಿಗೂ ಹೇಳಬೇಡಿ. ಹೇಳಿದರೆ ದೃಷ್ಟಿ ತಾಗುತ್ತೆ, ಕೆಲಸ ಹಾಳಾಗುತ್ತೆ. ಎರಡನೇದು, ಮಂಗಳವಾರ ಸಾಲ ಮಾಡಬೇಡಿ, ತಗೋಬೇಡಿ. ಮಂಗಳವಾರ ನಿಮ್ಮ ದಿನ. ಆ ದಿನ ಯಾವತ್ತೂ ಯಾರಿಗೂ ಹಣ ಕೊಡಬೇಡಿ, ಯಾರಿಂದಲೂ ಇಸ್ಕೋಬೇಡಿ. ಕೊಟ್ಟರೆ ವಾಪಸ್ ಬರೋದಿಲ್ಲ, ಇಸ್ಕೊಂಡ್ರೆ ತೀರಿಸೋಕ್ಕೆ ಆಗಲ್ಲ. ಮೂರನೇದಾಗಿ, ರಾತ್ರಿ ಸ್ಮಶಾನ, ಹಾಳು ಬಿದ್ದ ಜಾಗಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ನೆಗೆಟಿವ್ ಎನರ್ಜಿ ಬೇಗ ಅಟ್ಯಾಕ್ ಆಗುತ್ತೆ. ಕೆಟ್ಟ ಕನಸು, ಭಯ, ಆರೋಗ್ಯ ಸಮಸ್ಯೆ ಶುರುವಾಗುತ್ತೆ. ಇನ್ನು ಆರೋಗ್ಯ ಮತ್ತು ಮಾನಸಿಕ ಶಕ್ತಿ. ವೃಶ್ಚಿಕ ರಾಶಿಯವರಿಗೆ ರಹಸ್ಯ ರೋಗ, ಸರ್ಜರಿ, ರಕ್ತ ಸಂಬಂಧಿ ಸಮಸ್ಯೆ ಕಾಮನ್. ಆದರೆ ಈಗ 8ನೇ ಮನೆಯ ಮಂಗಳ ನಿಮ್ಮ ಆಯುಷ್ಯವನ್ನು ಗಟ್ಟಿ ಮಾಡ್ತಾನೆ. ದೊಡ್ಡ ಆಪರೇಷನ್, ಕಾಯಿಲೆ ಇದ್ದವರಿಗೆ ಪವಾಡ ಸದೃಶ ಗುಣ ಆಗುತ್ತೆ. ನಿಮ್ಮ ರಕ್ತ ಶುದ್ಧ ಆಗುತ್ತೆ. ಆದರೆ ಕೋಪ, ಸೇಡು, ಅಸೂಯೆ ನಿಮ್ಮ ದೊಡ್ಡ ಶತ್ರು. ಅದನ್ನು ಕಂಟ್ರೋಲ್ ಮಾಡಿ. ಪ್ರತಿದಿನ ಬೆಳಿಗ್ಗೆ ಓಂ ನಮಃ ಶಿವಾಯ ಈ ಮಂತ್ರವನ್ನು 11 ಸಾರಿ ಪಠಿಸಿ, ಕೆಂಪು ಹವಳ ಧರಿಸಿ. ನಿಮ್ಮ ಮಾನಸಿಕ ಶಕ್ತಿ 100% ಹೆಚ್ಚಾಗುತ್ತೆ. ನೀವು ಏನು ಅಂದುಕೊಳ್ತೀರೋ ಅದು ನಡೆಯುತ್ತೆ. ನಿಮ್ಮ ಥರ್ಡ್ ಐ ಓಪನ್ ಆಗುತ್ತೆ. ಇನ್ನು ವೃತ್ತಿ, ಸಂಶೋಧನೆ ಮತ್ತು ನಿಗೂಢ ವಿದ್ಯೆ. ರಿಸರ್ಚ್, ಡಿಟೆಕ್ಟಿವ್, ಪೊಲೀಸ್, ಆರ್ಮಿ, ಸರ್ಜನ್, ಜ್ಯೋತಿಷ್ಯ, ತಂತ್ರಮಂತ್ರ, ಸೈಕಾಲಜಿ ಕ್ಷೇತ್ರದಲ್ಲಿ ಇರೋರಿಗೆ ಇದು ಸುವರ್ಣ ಯುಗ. ನಿಮ್ಮ ಸಂಶೋಧನೆಗೆ ದೊಡ್ಡ ಮನ್ನಣೆ ಸಿಗುತ್ತೆ. ನಿಮಗೆ ಸರ್ಕಾರದಿಂದ ರಹಸ್ಯ ಮಿಷನ್, ದೊಡ್ಡ ಜವಾಬ್ದಾರಿ ಸಿಗುತ್ತೆ. IT, ಹ್ಯಾಕಿಂಗ್, ಡೇಟಾ ಸೈನ್ಸ್ ಮಾಡೋರಿಗೆ ವಿದೇಶದಿಂದ ಕೋಟಿ ಪ್ಯಾಕೇಜ್ ಆಫರ್ ಬರುತ್ತೆ. ನಿಮ್ಮ ಮೆದುಳು ಕಂಪ್ಯೂಟರ್ ಥರ ಕೆಲಸ ಮಾಡುತ್ತೆ. ನೀವು ಕಣ್ಣು ಮುಚ್ಚಿ ಹೇಳಿದ ಭವಿಷ್ಯ ನಿಜ ಆಗುತ್ತೆ. ನಿಮ್ಮ ಮಾತಿಗೆ ದೈವಶಕ್ತಿ ಬರುತ್ತೆ. ಪ್ರೀತಿ, ಮದುವೆ ಮತ್ತು ಆಕರ್ಷಣೆ. ವೃಶ್ಚಿಕ ರಾಶಿಯವರ ಲವ್ ತುಂಬ ಡೀಪ್, ತುಂಬ ಇಂಟೆನ್ಸ್. ನಿಮ್ಮ 7ನೇ ಮನೆ ಶುಕ್ರ ಇದ್ದಾನೆ. ಅಂದರೆ ನಿಮ್ಮ ಆಕರ್ಷಣಾ ಶಕ್ತಿ ಈಗ ಪೀಕ್ನಲ್ಲಿದೆ. ನೀವು ನೋಡಿದರೆ ಸಾಕು, ಎದುರಿಗೋರು ನಿಮ್ಮ ವಶ ಆಗ್ತಾರೆ. ಲವ್ ಬ್ರೇಕಪ್ ಆಗಿದ್ದರೆ ಆ ವ್ಯಕ್ತಿಯೇ ವಾಪಸ್ ಬಂದು ಕ್ಷಮೆ ಕೇಳ್ತಾರೆ. ಮದುವೆ ಆಗದವರಿಗೆ ತುಂಬ ಸ್ಟ್ರಾಂಗ್ ಲಾಯಲ್ ಸಂಗಾತಿ ಸಿಗ್ತಾರೆ. ಗಂಡ ಹೆಂಡತಿ ಮಧ್ಯೆ ಫಿಸಿಕಲ್ ಮೆಂಟಲ್ ಬಾಂಡಿಂಗ್ ಅನ್ನೋದು ಗಟ್ಟಿಯಾಗುತ್ತೆ. ಮಕ್ಕಳಾಗದೇ ಇರೋರಿಗೆ ವೈದ್ಯಕೀಯ ಪವಾಡದಿಂದ ಸಂತಾನ ಯೋಗ ಇದೆ. ಆದರೆ ನಿಮ್ಮ ಸಂಗಾತಿಗೆ ಮೋಸ ಮಾಡಿದರೆ ನಿಮ್ಮ ಜೀವನವೇ ನಾಶ. ಇನ್ನು ಮುಂದಿನ 11 ದಿನ ಕುಂಡಲಿನಿ ಜಾಗೃತಿ ಈಗ ಅತ್ಯಂತ ಗುಪ್ತವಾದ ವಿಷಯ. ಮುಂದನೇ 11 ದಿನದಲ್ಲಿ ಕೇತು ನಿಮ್ಮ ಧ್ಯಾನ ಶಕ್ತಿಯನ್ನು ಜಾಗೃತಿ ಮಾಡ್ತಾನೆ. ಅಂದರೆ ನಿಮ್ಮ ಕುಂಡಲಿನಿ ಶಕ್ತಿ ಏಳುತ್ತೆ. ನೀವು ಕಣ್ಣು ಮುಚ್ಚಿ ಧ್ಯಾನ ಮಾಡಿದರೆ ನಿಮಗೆ ಭವಿಷ್ಯ ಕಾಣಿಸುತ್ತೆ. ನಿಮ್ಮ ಕನಸುಗಳು ನಿಜ ಆಗ್ತಾ ಇರೋದು ಗೊತ್ತಾಗುತ್ತೆ. ನಿಮಗೆ 3 ಗುಪ್ತ ಶಕುನ ಸಿಗುತ್ತೆ.
ಒಂದು ಕನಸಲ್ಲಿ ಹಾವು ಚೇಳು ಕಂಡು ಭಯ ಆಗದಿದ್ದರೆ, ಎರಡನೇದು ಇದ್ದಕ್ಕಿದ್ದಂತೆ ಕಪ್ಪು ನಾಯಿ ನಿಮ್ಮ ಹಿಂದೆ ಬಂದರೆ, ಮೂರನೇದು ರಾತ್ರಿ 3 ಗಂಟೆಗೆ ಎಚ್ಚರಾಗಿ ಒಂದು ಸಂಖ್ಯೆ ಪದೇ ಪದೇ ಕಂಡ್ರೆ. ಈ ಮೂರರಲ್ಲಿ ಒಂದು ಕಂಡರೂ ತಿಳ್ಕೊಳ್ಳಿ, ನೀವು ಸಾಮಾನ್ಯ ಮನುಷ್ಯ ಅಲ್ಲ, ನಿಮ್ಮಿಂದ ದೊಡ್ಡ ಕೆಲಸ ಆಗೋಕೆ ಇದೆ ಅಂತಾನೆ ಅರ್ಥ. ಇನ್ನು ಕೊನೆಯದಾಗಿ ಒಂದು ಶಕ್ತಿಶಾಲಿ ಪರಿಹಾರ. ಪ್ರತಿ ಮಂಗಳವಾರ ಕಾಲಭೈರವ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ, ದೀಪ ಹಚ್ಚಿ ಓಂ ರಾಮ್ ರೀಂ ಬಟುಕಾಯ ಆಪದ್ ಬಾಂಧವಾಯ ಕುರು ಕುರು ಬಟಕಾಯ ಹ್ರೀ ಓಂ ಅಂತ 8 ಸಲ ಹೇಳಿ. ನಿಮ್ಮ ಮೇಲಿನ ಎಲ್ಲ ಶತ್ರು ದೃಷ್ಟಿ, ಮಾಟ, ವಾಮಾಚಾರ ಸುಟ್ಟು ಬೂದಿ ಆಗುತ್ತೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಸಮಯ ಬಂದಿದೆ. ಯಾರಿಗೂ ಹೆದರಬೇಡಿ. ನಿಮ್ಮೊಳಗಿನ ಚೇಳಿನಂತೆ ಒಮ್ಮೆ ಕಚ್ಚಿದರೆ ಎದುರಾಳಿ ಮುಗಿದ ಹಾಗೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಎಲ್ಲ ವೃಶ್ಚಿಕ ರಾಶಿಯವರೊಂದಿಗೆ ಶೇರ್ ಮಾಡಿ.